ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಯಾರು ಕ್ವಾಲಿಫೈಡ್ ಇರೋ UGC ಕೊಡಿ. ಇದನ್ನೆಲ್ಲ ಬಿಟ್ಟು ಪ್ರತಿ ವರ್ಷ ನಾನು ಕೌನ್ಸಿಲಿಂಗ್ ಮಾಡ್ತೇನೆ ಅನ್ನುವಂತ ಈ ಏನು ಅನಿಷ್ಟ ಪದ್ಧತಿ ಅಂತ ನಾವು ಕರಿತೇವೆ. ಈ ಪದ್ಧತಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಭೆಯಾಗಿದೆ, ಮಾನ್ಯ ಉನ್ನತ ಶಿಕ್ಷಣ ಸಚಿವರೊಂದಿಗೆ ಚರ್ಚೆ ಆಗಿದೆ. ಆದರೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಹಿಂದೆ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ ಸರ್ ಅವರಿಗೆ, ಅಂದಿನ ಮುಖ್ಯಮಂತ್ರಿಗಳಿಗೆ, ಯಾಕಂದ್ರೆ ನಮಗೆ ಕೇವಲ 11,000 13,000 ಅದಕ್ಕಿಂತ ಬಿಫೋರ್ 5,000 ಏನೋ ಇತ್ತು ಅಂತ ಅದಕ್ಕಿಂತ ಬರ್ತಾ ನಮ್ಮ ಹೋರಾಟದ ಸೊ ಅದು ಹಂತವಾಗಿ ಹೋರಾಟದ ಮೂಲಕ 30,000 32,000 ಈ ತರ ಬಂದು, ಅದು ಎದರಿಂದ ನಮ್ಮ ಒಗ್ಗಟ್ಟಿನಿಂದ, ನಮ್ಮ ಸಂಘಟನೆಯ ಒಗ್ಗಟ್ಟಿನಿಂದ ಅದು ವೇತನ ಹೆಚ್ಚಳ ಆಯಿತು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅದಾದ ನಂತರ ಇವ್ರು ಬಂದು ನಾವು ಹೋರಾಟ ಮಾಡಿದ್ರೆ ಅದು ನಮ್ಮ ಕಾನ್ಸೆಪ್ಟ್ ಬೇರೆ, ಸೆಕ್ಯೂರಿಟಿ ಬೇಕು ಅಂತ. ಅದು ಏನಾಯ್ತು ಎಂತಾಯ್ತು ತಾವೆಲ್ಲ ಗಮನಿಸಿದ್ರು. ಯಾವ ರೀತಿ ಹಂತವನ್ನ ಹೋರಾಟವನ್ನು ಹತ್ತಿಬೇಕು, ಏನೇನು ಅಪರಾಧಗಳನ್ನು ಮಾಡಿದ್ರು ಎಲ್ಲವುಗಳನ್ನ ಸಹಜವಾಗಿ ನನಗೆ ಎಲ್ಲ ಹೆಸರಂತ ಹಿರಿಯರು ಅನೇಕರು ನನಗೆ ಉದ್ದಕ್ಕೆ ಹೋಗ್ಬೇಡಿ, ಮುನ್ನಡೆರಿ ಅಂತ ಹೇಳಿ ಒಂದು ಧೈರ್ಯ ನನಗೆ ಇತ್ತು. ಆ ಹೋರಾಟ ಬಂದ ಬೆಂಗಳೂರು ಹೆಂಗ್ ಸಮೀಪ ಬರ್ತೋ ಹಂಗೆ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಸಚಿವರು. 2 ಬಾರಿ 3 ಬಾರಿ ಫೋನ್ ಮಾಡಿದ್ರು. ನಾನು ಹೇಳಿದೆ ಅವ್ರಿಗೆ, ಇಡೀ ರಾಜ್ಯದ ಅತಿಥಿ ಉಪನ್ಯಾಸಕರ ಕುಟುಂಬದ ಶಾಪವ ನಿಮ್ಗೆ ತರ್ತದೆ, ದಯಮಾಡಿ ಈ ಒಂದು ಪದ್ಧತಿಗೆ ಬರಕ್ ಹೋಗ್ಬೇಡಿ, ನಮ್ಮ ಅತಿಥಿ ಉಪನ್ಯಾಸಕರಿಗೆ ಏನಾದ್ರೂ ಮಾಡಿ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಆ ಪ್ರಯತ್ನವನ್ನ ನಡೆಸ್ಕೊಂಡು ತರ್ತೇನೆ. ನಾ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ, ನಾವೆಲ್ಲರೂ ಒಗ್ಗಟ್ಟಾಗಿ, ಸಂಘಟನೆಗೆ ದೊಡ್ಡ ಶಕ್ತಿ ಇದೆ. ಈ ಹಿಂದೆ ಶಿಕ್ಷಕರ ಸಂಘಟನೆಗಳು, ರೈತ ಸಂಘಟನೆಗಳು ವಿಧಾನಸೌಧ ಒಳಗಡೆಯೇ ಹೆಜ್ಜೆ ಇಟ್ರೆ ಗಡ ನಡುತ್ತಾ ಇದ್ರು. ಆ ರೀತಿ ಸಂಘಟನೆಗಳೇ ಚರಿತ್ರೆ ಮತ್ತು ಚಾರಿತ್ರೆ 2 ಪದಗಳು ಬಹಳ ಇಂಪಾರ್ಟೆಂಟ್. ಇವೆರಡನ್ನ ನಾವು ಸರಿಯಾಗಿ ಇಟ್ಕೊಂಡು ಹೋದ್ರೆ ಖಂಡಿತ ನಮ್ಮ ಹೋರಾಟದ ಕನಸುಗಳು ಈಡೇರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತಂದ್ರೆ ಆಗಲ್ಲ. ನಾವು ಹೋರಾಟ ಮಾಡಿದ್ರೆ ಯಾವುದನ್ನು ಪಡೆಯಕ್ಕಾಗಲ್ಲ. ಹಾಗಾಗಿ ಹೋರಾಟ ಒಂದೇ ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಂಡು, ಬಹಳಷ್ಟು ಜನ ಏಜ್ ಆದವರು ಇದ್ದಾರೆ, ಎಷ್ಟೋ ಜನ ರಿಟೈರ್ಮೆಂಟ್ ಆಗಿದ್ದಾರೆ. ಅವರು ಹೇಗೆ ಬದುಕನ್ನು ಸಾಗಿಸ್ಬೇಕು ಈ ಚಿಂತೆಯಲ್ಲಿ ಇದ್ದಾರೆ. ಎಷ್ಟೋ ಜನ ನಾನು ಕ್ವಾಲಿಫೈಡ್ ಇದ್ದೀನಿ, ಈಗ ಸರ್ ಎಲ್ಲ ಹೇಳಿದ್ರೆ ತೇಲಿ ಸರ್ ಅನ್ನೋ ಅನೇಕ ನಮ್ಮ ಜಾಧವ್ ಸರ್ ಎಲ್ಲ ಹೇಳಿದ್ರು. ಆ ಸಮಸ್ಯೆಗಳು ನನಗೆ ಅರಿವಿದೆ. ನಾನು ಒಂದೇ ಹೇಳುದು, ತಮ್ಮಲ್ಲಿ ಬಹಳಷ್ಟು ಜನ ಗ್ರೂಪ್ನಲ್ಲಿ ಚರ್ಚೆ ಮಾಡೋದನ್ನು ನಿಲ್ಲಿಸ್ಬೇಕು. ಅದಕ್ಕೆ ನಾವು ಸಂಘದ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಸುಮಾರು 70-80 ಸಾವಿರ ಕೊಟ್ಟು ಆ ವೆಬ್ಸೈಟ್ ಕ್ರಿಯೇಟ್ ಮಾಡಿಸ್ಕೊಂಡು ಲೀಗಲ್ ಆಗಿ ನಿಮಗೆ ಕೊಟ್ಟು, ಆ ಸಂಘಟನೆಯಲ್ಲಿ ಬರ್ತಕ್ಕಂಥ ಸದಸ್ಯತ್ವ ಒಂದೇ ಒಂದು ಗ್ರೂಪ್ ಮಾಡಿ, ಏನೇ ಹೋದ್ರು ಸದಸ್ಯ ಅವ್ರಿಗೆ ಹೋಗ್ಬೇಕು, ಏನೇ ಹೋದ್ರು ನ್ಯಾಯ ಅವ್ರಿಗೆ ಸಿಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ನಾನಲ್ಲ, ನನಗಿರ್ತಕ್ಕಂಥ ಶಿಕ್ಷಣ ತಜ್ಞರ ಒಂದು ಮಾರ್ಗದರ್ಶನ, ಅವರ ಒಂದು ಮಾರ್ಗದರ್ಶನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಸಂಘವನ್ನ ಬಲಿಷ್ಠಗೊಳಿಸ್ತೀವಿ. ಇದೇ ಬಹಳ ದೊಡ್ಡದಲ್ಲ, ಇದು ಇಷ್ಟಪಡ ವಿಚಾರಧಾರೆಗಳನ್ನ ನಾವು ಅದನ್ನ ವಿಚಾರ ಮಾಡೋಣ. ಒಂದೊಂದು ವಿಷಯದೊಳಗೆ ನಾವು ಪ್ರಜ್ಞಾವಂತರಿದ್ದೀವಿ, ಇಲ್ಲ ಅಂತಲ್ಲ. ಪಾಠ ಮಾಡ್ತೇವೆ, ವಿದ್ಯಾರ್ಥಿಗಳ ಉದ್ಧಾರ ಮಾಡ್ತೇವೆ, ಹೋಗ್ತೇವೆ. ನಿಮ್ಮ ಉದ್ಧಾರ ಮಾಡೋರು ಯಾರು? ಸರ್ಕಾರ ತಾನೆ ಅಲ್ವಾ? ಎಷ್ಟೋ ಜನ ಈ ಅತಿಥಿ ಉಪನ್ಯಾಸಕರನ್ನ ಸಂಬಳವನ್ನ ಕೊಡದೇ ಇರತಕ್ಕಂತ ಕೆಲವು ಪ್ರಾಚಾರ್ಯರು ಕೂಡ ನಾನು ನೋಡಿದೆ. ನಾನು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕ ಇದ್ದೇನೆ. ಅದಕ್ಕೆ ಉದಾಹರಣೆ ಶಬೀರ್ ವೇರಾರ್, ಹಾವೇರಿ ಕಾಲೇಜ್ ಮಾತಾಡ್ಬೇಕಾಗಿತ್ತು. ಅವರು ಮಾತಾಡಿ ಏನಾಯ್ತು ಅಂತ ಹೇಳಿ ಎಷ್ಟು ಹಿಂಸೆ ಕೊಡೋದಪ್ಪ. ಹಾಸನ್ ಲೋಕೇಶ್ ಎಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತಂದ್ರೆ ಅಷ್ಟು ತೊಂದರೆ. ಸರ್ ಅಲ್ಲಿ ವರ್ಕೌಟ್ ತೋರಿಸೋದು 13 ಪೀಡ್ ವರ್ಕೌಟ್ ತೋರಿಸ್ತಾರೆ, ಇವ್ರು ಕೊಡೋದು 6 ಪೀಡ್ ವರ್ಕೌಟ್ ತೋರಿಸ್ತಾರೆ. ಬಿಲ್ ಆಗಿದ್ದು 13 ಪೀಡಿಂದು ಪೇಮೆಂಟ್ ಕೊಡೋದು ಇವ್ರಿಗೆ. ಯಾವ ಪಾಟೀಲ್ ಮಂಜುನಾಥ್ ಪಾಟೀಲ್ ಇನ್ನು 1.5 ವರ್ಷ ರಿಟೈರ್ ಆಗಿ ನೇರವಾಗಿ ಮಾಡಿ ಅವನ್ನೆಲ್ಲ ನಿವೃತ್ತಿ ಆದ ನಂತರ ಅವ್ನು ಸರಳಾಗಿ ಮನೆಗೆ ಹೋಗ್ಬೇಕಂತನೋ ಇಲ್ವಾ, ಇಮಿಡಿಯೇಟ್ಲಿ 2 ದಿನದಾಗ ನಿಮ್ಗೆ ಸರಿ ಮಾಡ್ತಾರಲ್ಲ, ಜೆಡಿ ಕಡೆ ಬಂದಾಗ ನಾವು ಮೀಟಿಂಗ್ ಮಾಡುವಂತ ಈ ತರ ತಾಂತ್ರಿಕ ದೋಷಗಳು ಒಬ್ಬರದೇ ಅಲ್ಲ, ಇಡೀ ರಾಜ್ಯದಲ್ಲಿ ಇಂಥ ಸಮಸ್ಯೆಗಳು. ಕಾರಣ ಸಂಘಟನೆ ಗಟ್ಟಿ ಇರಬೇಕು ಅಂತ. ನಾನೇ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲ ನಮ್ಗಿಂತ ಒಳ್ಳೊಳ್ಳೆ ತಜ್ಞರಿದ್ದೀರಿ, ನಿಮ್ಮ ವಿಷಯಗಳಲ್ಲಿ ಒಳ್ಳೊಳ್ಳೆ ತಜ್ಞರಿದ್ದೀರಿ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಸಂಘ ಗಟ್ಟಿ ಆಗ್ಬೇಕು, ಬಲಿಷ್ಠ ಆಗ್ಬೇಕು. ಬರುವ ದಿನಗಳಲ್ಲಿ ನಮ್ಮದು
ಏನಾಗಬೇಕಾಗಿದೆ? ಸೆಕ್ಯೂರಿಟಿ ಬೇಕಾಗಿದೆ. ಅದನ್ನು ಪಡೀಲಿಕ್ಕೆ ನಾವೆಲ್ಲ ಸನ್ನದ್ಧರಾಗೋಣಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಹಳ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ 12 ಕಾಲೇಜುಗಳಿದ್ದಾವೆ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಅವಾಗನ ಹೇಳ್ತಾ ಇದ್ರು ಬರ್ಲಿಕ್ಕೆ, ನಾನು ನಾನು ಬೇಡ ಬೇಡ ಅಂತ ಹೇಳಿ ಇದು ಮುಂದುವರೆದು ನಮ್ಮ ಜೊತೆಗೆ ಕಲ್ಲಿ ಸರ್ ಅಂತೂ ನಿರಂತರ ಸಂಪರ್ಕ, ಶಬ್ಬೀರ್ ಅವರು, ರಾಜ್ಕುಮಾರ್ ಸರ್, ಅನೇಕರು, ಬಹಳ ಜನ ನಿಂಬಾಳವರು, ಅವರಿವರಿ ಸರ್ ಅನ್ನದೇ ಬಹಳಷ್ಟು ಸರ್ ನಮ್ಮ ಜಿಲ್ಲೆ ಬರಬೇಕು. ನಮ್ಮ ದೈಗೊಂಡೆ ಸರ್ ಅವರು ನಿರಂತರ ಹಗಲು ರಾತ್ರಿ ಬರ್ತಾರ, ಸಾಹೇಬ್ರಂಗೆ ಫೋನ್ ಹಚ್ಚಿ ಸಾರ್ ಬರಬೇಕು. ಮನಸ್ಸು ಒಳ್ಳೆ ಮನಸ್ಸು. ಇಲ್ಲಿ ನಿಮ್ಮ ಪ್ರೀತಿಗೆ ತುಂಬಾ ಆಭಾರ ಇದೆ ಸರ್. ಹಾಗಾಗಿ ಇವತ್ತು ನಿಮ್ಮ ಜಿಲ್ಲೆಗೆ ಬಂದಿದ್ದೇನೆ, ಸಂಘಟನೆಗಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಬರುವ ದಿನಗಳ ಇವತ್ತಿನ ಬೆಳಗ್ಗೆ ನಾನು ಸಚಿವರೊಂದಿಗೆ ಮಾತಾಡಿದ್ದೇನು ಅಂತ ನಿಮ್ಗೆ ಎಷ್ಟು ತೋರಿಸ್ತಾನೆ. ಇವತ್ತು ಕೂಡ ಅವರು ಕೂಡ ಗುರು ಪೌರ್ಣಿಮೆಯ ಶುಭಾಶಯ ತಿಳಿಸ್ತಾ, ಡಾಕ್ಟರ್ ಅಶ್ವತ್ಥನಾರಾಯಣ ಸರ್ ಕೂಡ ಬೆಳಗ್ಗೆನೆ ಅವರು ಕೂಡ ನನ್ನ ಮಿಸ್ಕಾಲ್ ಇತ್ತು, ಅವರು ಹೊಳ್ಳಿ ವಾಪಸ್ ಫೋನ್ ಮಾಡಿ ಕೂಡ ಎಲ್ಲ ವಿಷಯವನ್ನು ತಿಳಿಸಿ ಶುಭವನ್ನು ಹಾರಿಸಿದ್ದಾರೆ. ಸಭಾಪತಿಗಳಿರ್ಬೋದು, ಪುಟ್ಟಣ್ಣ ಸರ್ ಇರ್ಬೋದು, ನಮ್ಮ ಸಲ್ಕೂರ್ ಸರ್ ಇರ್ಬೋದು, ನಿಮ್ಮ ಮಾಜಿ ಶಾಂಪು ಸರ್ ಇರ್ಬೋದು, ನಮಗೆಲ್ಲ ಗುರು ಅವರವರೆಲ್ಲ ಎಲ್ಲರಿಗೂ ಕೂಡ ಗುರು ಪೌರ್ಣಿಮೆ ಶುಭಾಶಯ ತಿಳಿಸ್ತಾ, ಬಹಳ ಸುಧಾಕರ್ ಸರ್ ಬಹಳ ಪ್ರೀತಿಯಿಂದ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಾನ್ ಕಾಲ್ ಮಾಡಿ ಹೊರಗೆ ಹೋಗ್ಬಿಡ್ತೀವಿ, ಹೊರಗೆ ಸರ್ ಹೇಳಿದಾಗೆ ವಾಟ್ಸ್ಆಪ್ ನಲ್ಲಿ ಸುಮ್ಮನೆ ಸರ್, ನೀವು ವಾಟ್ಸ್ಆಪ್ ಗಳಲ್ಲಿ ಲೆಕ್ಚರ್ ಅಷ್ಟೇ ಇಲ್ಲ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ನಿಮ್ ದಾರಿ ತಪ್ಪಿಸೋರಿದ್ದಾರೆ, ಮತ್ತೆ ನಮ್ಮ ಸಂಘಟನೆ ಹೊಡಿತಕ್ಕಂತ ಮಹಾನ್ ಹಿತಶತ್ರುಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಹಿತಶತ್ರುಗಳು ಅಂತ ಕರಿತೀವಿ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಸೊ ಹಾಗಾಗಿ ನಮ್ಮ ಸಂಘಟನೆ ಗಟ್ಟಿ ಆಗ್ಬೇಕಾದ್ರೆ ಪದೇ ಈ ಪದವನ್ನು ಗಟ್ಟಿ ಅಂತಕ್ಕಂಥ ವರ್ಡ್ ಅನ್ನ, ಈ ಪದವನ್ನು ಯಾಕೆ ಹೇಳ್ತಾ ಇದ್ದೇನೆ, ನೀವೆಲ್ಲ ಗಟ್ಟಿ ಅಂದ್ರೆ ನಾನೇ ಇಲ್ಲ ಅಂತ ನಾನೇ ಹಾಕಿರ್ಬೇಕು. ನಾನು ನಿಮಗೆ ಒಬ್ಬ ಗೆಸ್ಟ್ ಲೆಕ್ಚರ್, ಸುಮ್ಮನೆ ರಾಜ್ಯಾಧ್ಯಕ್ಷ ಅದೊಂದೇನೋ ಈ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಹಾಕ್ಬೇಕು ಆ ತರ ಸುಮ್ಮನೆ ಒಂದು ಸಂಘಟನೆ ಒಂದು ಮುಖ್ಯ ತರ ನನ್ನ ನೀವು ಇಟ್ಕೊಂಡಿದ್ದೀರಿ. ಆ ಸಚಿವರೇ ಶಾಸಕರೇ ಬಿಟ್ಟು ಹೋಗ್ಬಿಟ್ರೆ ಇಲ್ಲ, ಸರ್ಕಾರ ಬಿಟ್ಟು ಹೋಗ್ತಾರೆ. ಅದೇನೇ ಇರಲಿ, ನೀವೆಲ್ಲ ನಮ್ಗಿಂತ ಬಹಳ ಗುರುಸ್ಥಾನದಲ್ಲಿದ್ದೀರಿ. ಒಳ್ಳೆ ನೋಡಿ ಎಷ್ಟು ಪಾಪ ಸರ್ವಿಸ್ ಇನ್ನೇನು ಬಹಳ ಜನ ಇರಂಗಿಲ್ಲ ಅಂತ ಅನ್ಸುತ್ತೆ. ನಿಮ್ಮೆಲ್ಲ ನೋವು ಅನಿಸ್ತದೆ. ಯಾಕಂದ್ರೆ ಒಳ್ಳೆ ನಾಲೆಜ್ ಇದೆ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥವ್ರಿಗೆ ನಮ್ಗೆ ಈ ಸರ್ಕಾರ ಈ ತರ ನೋಡ್ಕೊಳ್ತಕ್ಕಂಥ ಬಹಳ ಖೇದಕರ ಸಂಗತಿ ಅಂತ ತಿಳ್ಪಡಿಸ್ತಾ, ನಾನು ಏನು ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ನಾವೆಲ್ಲ ಇಡೀ ರಾಜ್ಯ ಸುತ್ತಾಕ್ ಬಂದೆ ನಾವು ಫಿಟರ್ ಸರ್ ಹೇಳಿದ್ರು. ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದಂತಹ ದಿವಂಗತ ಶಿವಾನಂದ ಕಲ್ಲೂರನ್ನು ಕೂಡ ನಾನು ಸ್ಮರಿಸ್ತೇನೆ. ಇಲ್ಲ ನಮ್ಮೊಂದಿಗೆ ಈ ಭಾಗದಲ್ಲಿ ವಿಶೇಷವಾಗಿ ಕಲ್ಲೂರವರನ್ನು ಸ್ಮರಣೆ ಮಾಡ್ಕೊಳ್ತಾ ಅವರ ಸ್ಥಾನವನ್ನು ಫುಲ್ಫಿಲ್ ಮಾಡ್ತಕ್ಕಂಥ, ಈಗೆಲ್ಲ ಹೇಳಿದರೆ ಹಗಲು ರಾತ್ರಿ ನಮ್ಮೊಂದಿಗೆ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲ ಕ್ರೀಡೆಗೂ ಕೂಡ ಕಂಪ್ಯೂಟರ್ ಹೋಗ್ತದೆ ಅನ್ನುವಂಥ ಮಾತನ್ನ ಬಹುಶಃ ನಾನು ಬೇಡ ಸರ್ ಬಿಟ್ಬಿಡ ಅಂತ ಹೇಳಿದ್ದೆ ಸರ್. ಇದಕ್ಕೆ ಏನಾದ್ರು ಯಾವ ಹೊತ್ತು ಸರ್ ಎಲ್ಲೆಲ್ಲಿ ಮಾಡ್ಕೊಂಡಿದ್ದೆ, ಎಲ್ಲೆಲ್ಲಿಲ್ಲ, ಮತ್ತೆ ಯಾರಿಗೆ ಅನ್ಯಾಯ ಆಗಿದೆ, ಹೆಲ್ಪಿಂಗ್ ನೇಚರ್ ಒಳ್ಳೆ ಇದಿದೆ. ಯಾರು ಕೋಲಾರದಲ್ಲಿ ಹ್ಯಾಂಡಿಕ್ಯಾಪ್ ಗಂಡ ಸತ್ತಿದ್ದಾನೆ, ಸ್ಟ್ರೋಕ್ ಆಗಿದೆ, ಅವತ್ತು ಬಂದಿದ್ದು ಬಹುಶಃ ನೋಡಿರ್ಬೋದು. ಇಮಿಡಿಯೇಟ್ಲಿ ತೆಗೆದುಕೊಂಡ ಟೆಸ್ಟ್ ಕೊಟ್ಟು ಅಂದ್ರೆ ಖುಷಿಯಿಂದ ಇರಮ್ಮ, ನೀನೇನು ಹೆದರ್ಬೇಡ ಅಂತ. ನೋಡಿ ಬದುಕು ಹೆಂಗಿರ್ತದೆ ಅಂತಂದ್ರೆ ಈ ಏನಂತೆ ಸಿ ಬಟ್ ನಾಟ್ ಟೆನ್ಷನ್ ಅಂತ ಕರಿತೀವಿ. ದುಡ್ಡಿ ನೋಡ್ಕೊಂಡು ಮದುವೆ ಆಗ್ಬಿಡ್ತಾರೆ, ಏನ್ ಮಾಡ್ತಾರೆ ಪಾಪ, ಮದುವೆ ಆದ 1-2 ತಿಂಗಳು ಸ್ಟ್ರೋಕ್ ಆಗ್ತದೆ, ಗಂಡ ಬಿಟ್ಟು ಹೋಗ್ಬಿಡ್ತಾರೆ. ಇದು ಪ್ರೀತಿ, ಇದು ಗೌರವ, ಇದು ಮಾಳಿಗೆ ಅಮಾನಿಗೆ, ಅದೆಲ್ಲ ಸ್ಟೋರಿ ಕೇಳಿ ನಮಗೂ ಅನ್ಸುತ್ತೆ. ಸೊ ನಿಮ್ಗೆ ಸರ್ ಒಂದು ನಿಮಿಷ ಬಂದಿದೆ ಅಂತ ಹೇಳಿ ನಾನು ಹೇಳ್ಬಾರ್ದು, ಅದು ಹೆಣ್ಣುವಾರಿ ಹೇಳ್ಬೇಕಾಗುತ್ತೆ. ಇಂಥ ಒಂದು ಮನಸ್ಥಿತಿ ನಿಂತ್ಕೊಂಡು ನಾವೆಲ್ಲ ಸ್ಟ್ರೈಕನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾನು ಹೇಳಿದೆ ಆರ್ಥಿಕ ವ್ಯಾಪಾರ ಬಂದ್ರೆ ಅವ್ರಿಗೂ ಕೂಡ ಬಹಳ ಪೋರ್ ಯಾವ್ದು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದು ನೀನು ಊಹಾಪೋಹಗಳು ಇರಿಸ್ಬಿಡ್ದು ಅವ್ರಿಗೆ ಓಪನ್ ಆಗಿ ಹೇಳ್ತೀನಿ, ಈಗೂ ಕೂಡ ಹೇಳ್ತೀನಿ. ತೋಟದ ಸಿದ್ಧಲಿಂಗ ಶ್ರೀಗಳ ಮಠದಲ್ಲಿ ಗದಗದಲ್ಲಿ ನಿಮ್ಮ ಅಧ್ಯಕ್ಷರು ಬಂದಿದ್ರು ಅಲ್ವಾ, ಒಂದು ನಿಮಿಷ